ಆ ನದಿ ಇಲ್ಲದೇ ಇದ್ದಿದ್ದರೆ ಕರ್ನಾಟಕ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸಬೇಕಾಗುತ್ತಿತ್ತು. ಆ ನದಿ ನಮ್ಮ ರಾಜ್ಯದಲ್ಲಿ ಹರಿಯದೇ ಇದ್ದಿದ್ದರೆ ನಮ್ಮ ಅರಣ್ಯ ಸಂಪತ್ತು ನಾಶವಾಗುತ್ತಿತ್ತೋ ಏನೋ. ಆ ನದಿ ಇಲ್ಲದೇ ಇದ್ದಿದ್ದರೆ ಕರ್ನಾಟಕ ಮತ್ತು ತಮಿಳುನಾಡಿನ ಜಲವ್ಯವಹಾರ ಅದೆಲ್ಲಿಗೆ ಮುಟ್ಟುತ್ತಿತ್ತೋ ಏನೋ. ಆ ನದಿ ಯಾವುದು ಗೊತ್ತಾ? ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ಆ ನದಿ ಬೇರೆ ಯಾವುದೂ ಅಲ್ಲ ಕಣ್ರಿ, ಕಬಿನಿ. ಕಬಿನಿ ಜಲಾಶಯವು 1974ರಲ್ಲಿ ನಿರ್ಮಾಣವಾಯಿತು. ಕಬಿನಿ ಜಲಾಶಯವು ವರ್ಷಕ್ಕೆ 2 ಬಾರಿ ತುಂಬುವುದರ ಮೂಲಕ ಆ ಭಾಗದ ಜನರಿಗೆ ಜೀವನದಿಯಾಗಿದೆ. ಅರೆ, ಕರ್ನಾಟಕಕ್ಕೆ ಜೀವನದಿ ಅಂತ ಇರೋದು ಕೃಷ್ಣ ಮತ್ತು ಕಾವೇರಿ ಅಲ್ವಾ ಅಂತ ನಿಮಗೆ ಅನಿಸ್ತಿರ್ಬೋದು. ಕಬಿನಿ ಡ್ಯಾಮ್ನಿಂದ ಕರ್ನಾಟಕಕ್ಕೆ ಆಗುತ್ತಿರುವ ಅನುಕೂಲ ಮತ್ತು ಅದರ ಕೊಡುಗೆಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲು ಪ್ರಯತ್ನ ಮಾಡ್ತೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಕಬಿನಿ ನದಿಯನ್ನು ಕಪಿಲಾ ಎಂಬ ಹೆಸರಿನಿಂದಲೂ ಸಹ ಕರೆಯುತ್ತಾರೆ. ಈ ನದಿಯು ಕೇರಳದ ವೈನಾಡಿನಲ್ಲಿ ಹುಟ್ಟಿ HD ಕೋಟೆ ತಾಲೂಕಿನ ಬಾವಲಿಯ ಮುಖಾಂತರ ಕರ್ನಾಟಕವನ್ನು ಪ್ರವೇಶಿಸುತ್ತದೆ. ಅನಂತರ ಬೀಚನಹಳ್ಳಿಯಲ್ಲಿರುವ ಕಪಿಲಾ ಅಥವಾ ಕಬಿನಿ ಜಲಾಶಯವನ್ನು ತಲುಪುತ್ತದೆ. ಕಬಿನಿ ಕೇರಳದ ಗಡಿಯಿಂದ ಮೈಸೂರು ಜಿಲ್ಲೆ ತಲುಪುವಷ್ಟರಲ್ಲಿ ಎಷ್ಟೋ ಜೀವರಾಶಿಗಳಿಗೆ ತಾಣವನ್ನು ಒದಗಿಸಿರುತ್ತದೆ. ಕರ್ನಾಟಕದ ಪ್ರಸಿದ್ಧ ಅಭಯಾರಣ್ಯಗಳಾದ ಬಂಡೀಪುರ ಮತ್ತು ನಾಗರಹೊಳೆ ಕಬಿನಿಯ ಅಕ್ಕಪಕ್ಕದಲ್ಲಿಯೇ ಇದೆ. ಸ್ನೇಹಿತರೆ, ಕಬಿನಿ ಜಲಾಶಯ ನಿರ್ಮಾಣವಾದಾಗ ಸಾಕಷ್ಟು ಅರಣ್ಯ ಪ್ರದೇಶ ನಾಶವಾಗಿತ್ತು. ಆಗ ಸಾಕಷ್ಟು ಜನ ಈ ಜಲಾಶಯದ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದರು. ಆದರೆ ಈಗ ಈ ಜಲಾಶಯವೇ ಇಲ್ಲಿನ ಪ್ರಾಣಿ ಸಂಕುಲಕ್ಕೆ ಜೀವವಾಗಿದೆ. ಬೇಸಿಗೆ ಸಮಯದಲ್ಲಿ ಈ ಜಲಾಶಯವು ಸಾಕಷ್ಟು ಜೀವ ಸಂಕುಲಕ್ಕೆ ಜೀವನಾಧಾರವಾಗಿದೆ. ರಾಜ್ಯದಲ್ಲಿ ಮಳೆ ಶುರುವಾಗುತ್ತಿದ್ದಂತೆ ತುಂಬುವ ಜಲಾಶಯಗಳಲ್ಲಿ ಕಬಿನಿ ಜಲಾಶಯವು ಒಂದಾಗಿದೆ. ಕಬಿನಿ ಜಲಾಶಯವು ಅತಿ ಬೇಗ ತುಂಬುವುದರಿಂದ ನೀರನ್ನು ತಮಿಳುನಾಡಿಗೆ ಹರಿಸಲಾಗುತ್ತದೆ. ಇದೇ ನೋಡಿ ಕಬಿನಿಯಿಂದ ಕರ್ನಾಟಕಕ್ಕೆ ಆಗುತ್ತಿರುವ ದೊಡ್ಡ ಬೆನಿಫಿಟ್. ನಂತರ ನಂಜನಗೂಡು ಮಾರ್ಗವಾಗಿ ಟಿ ನರಸೀಪುರದ ಸಂಗಮದಲ್ಲಿ ಕಾವೇರಿಯನ್ನು ತಲುಪಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಕಬಿನಿ ಟಿ ನರಸೀಪುರದ ಸಂಗಮದಿಂದ ಕಾವೇರಿಯಾಗಿ ಹರಿಯುತ್ತದೆ. ಈ ನದಿಯು ಕಾವೇರಿ ವಿವಾದವನ್ನು ತಣ್ಣಗಾಗಿಸುವ ಮುಖಾಂತರ ನಮ್ಮ ರಾಜ್ಯಕ್ಕೆ ವರದಾನವಾಗಿದೆ. ಏಕೆಂದರೆ ಕಾವೇರಿ ಜಲಾಶಯ ತುಂಬುವಷ್ಟರಲ್ಲಿ ತಮಿಳುನಾಡು ಸರ್ಕಾರ ನೀರನ್ನು ಬಿಡಲು ಒತ್ತಾಯಿಸುತ್ತದೆ. ಆ ಸಮಯದಲ್ಲಿ KRSನಲ್ಲಿ ನೀರಿಲ್ಲದ ಕಾರಣ ಸಂಘರ್ಷಕ್ಕೆ ಕಾರಣವಾಗುತ್ತದೆ. ಆದರೆ ಯಾವಾಗ ಕಬಿನಿ ಭರ್ತಿಯಾಗುತ್ತದೆಯೋ ಆಗ ಇಲ್ಲಿಂದ ನೀರನ್ನು ಹರಿಸಲಾಗುತ್ತದೆ. ಬೇಸಿಗೆಯಲ್ಲಿ ನಾಗರಹೊಳೆ ಮತ್ತು ಬಂಡೀಪುರ ಅರಣ್ಯವನ್ನು ಉಳಿಸುತ್ತದೆ. ಇನ್ನು ಕಬಿನಿ ಜಲಾಶಯದ ಹಿನ್ನೀರು ಆನೆ, ಜಿಂಕೆ, ಹುಲಿ ಮುಂತಾದ ಪ್ರಾಣಿಗಳಿಗೆ ನೆಲೆಯಾಗಿದೆ. ಕೇರಳ ಭಾಗದಲ್ಲಿ ಜೂನ್ ಮೊದಲ ವಾರ ಮಳೆಯಾದರೆ ಈ ಜಲಾಶಯವು ಜೂನ್ ಕೊನೆಯ ವಾರ ಅಥವಾ ಜುಲೈ ಮೊದಲ ವಾರ ಭರ್ತಿಯಾಗುತ್ತದೆ. ಮಳೆಗಾಲದಲ್ಲಿ ಸುಮಾರು 28 TMCಯಷ್ಟು ನೀರನ್ನು ಮೈಸೂರಿನ ವಿವಿಧ ಭಾಗಗಳಿಗೆ ಹರಿಸಲಾಗುತ್ತದೆ. ಈ ಜಲಾಶಯದಲ್ಲಿ 19 TMCಯಷ್ಟು ನೀರನ್ನು ಸಂಗ್ರಹಿಸಬಹುದಾಗಿದೆ. ಆದ್ದರಿಂದ ಈ ಜಲಾಶಯ ಕರ್ನಾಟಕಕ್ಕೆ ವರದಾನವಾಗಿದೆ ಎಂಬುದು ಖಂಡಿತ ಸುಳ್ಳಲ್ಲ. ಸ್ನೇಹಿತರೆ, ಇದು ಕಬಿನಿ ಮತ್ತು ಕಬಿನಿ ಜಲಾಶಯದ ಕುರಿತಾಗಿ ಚಿಕ್ಕದೊಂದು ಮಾಹಿತಿ.